ಇತ್ತೀಚೆಗೆ ಹೆಂಗಾಗ್ತಿದೆ ಅಂತ ಹೇಳಿದ್ರೆ ಸ್ಟಾರ್ ನಟರಿಗೆ ಈಸಿಯಾಗಿ ಕಮೆಂಟ್ ಮಾಡುವಂಥದ್ದು, ಅದು ಸರಿನೋ ತಪ್ಪೋ ಒಳ್ಳೆಯದು ಕೆಟ್ಟದ್ದು ಯೋಚನೆ ಮಾಡಲ್ಲ ಸರ್. ನೋಡ್ಬೋದು ನೀವು ಕಾಲೆಳೆಯುವಂಥದ್ದು, ಅವರ ಬಾಡಿ ಶೇಮಿಂಗ್ ಬಗ್ಗೆ ಮಾತನಾಡುವಂಥದ್ದು, ಅವ್ರ ವೈಯಕ್ತಿಕ ಬದುಕಿನ ಬಗ್ಗೆ ಬೇರೆ ಯಾರು ನಿಮ್ಮ ಬಗ್ಗೆನೇ ಆ ರೀತಿ ಎಲ್ಲ ಮಾತನಾಡಿದ್ರು. ಎರಡನೇ ಮದುವೆ ಆಗ್ತಾರಂತೆ ಅಂತೆ ಕಂತೆ ಅಂತೇಳಿ. ಅದು ನಿಮಗೆ ಗೊತ್ತಿರೋದಿಲ್ಲ, ಅವ್ರಿಗೆ ಗೊತ್ತಿರುತ್ತದೆಲ್ಲ. ಇಲ್ಲ, ಅವ್ರಿಗೆ ಗೊತ್ತಿರುತ್ತೆ, ಅವ್ರದ್ದೇ ಒಂದು ಸ್ಕ್ರೀನ್ ಪ್ಲೇ ಆಗಿರುತ್ತೆ, ಅವ್ರದ್ದೇ ಒಂದು ಕಥೆ ಆಗಿರುತ್ತೆ. ಅದರಲ್ಲಿ ಒಂದು ವರ್ಗದ ಜನ ಒಂದು ಕಾಳಜಿಯಿಂದ ಮಾತಾಡಿರ್ತಾರೆ ಸರ್. ಅಂದರೆ ಏನು ಇನ್ನೊಂದು ಮದುವೆ ಆಗಬೇಕು ಅಂದರೆ ಅದು ಹೆಂಗೆ ಅಂದರೆ ನಾವು ಈ ಥರ ಒಂದು ಸುದ್ದಿ ಹಬ್ಬಿಸ್ಬಿಡೋಣ, ನೋಡೋಣ ಅವ್ರ ಮನಸ್ಥಿತಿ ಚೇಂಜ್ ಆಗುತ್ತಾ, ಅವ್ರ ಮನಸ್ಥಿತಿ ಎಷ್ಟು ನೋವಾಗುತ್ತೆ ಅಂತ ಅದು ಗೊತ್ತಿರಲ್ಲ ಸರ್. ನಾನು ಅವ್ರಿಗೆ ಹೇಳೋದು ಇಷ್ಟೇ, ಬರೀ ಅವ್ರ ಬಗ್ಗೆ ಅವರ ಕಮೆಂಟ್ ಆಗಲಿ ಇನ್ನೊಂದಾಗಲಿ ಮಾತಾಡ್ಬೇಕಾದ್ರೆ ಅಲ್ಲಿ ಬರೀ ನನ್ನ ಬಗ್ಗೆ ಮಾತಾಡ್ತಾ ಇಲ್ಲ, ಅಲ್ಲಿ ನನ್ನ ಹೆಂಡತಿ ಸ್ಪಂದನ ಇದ್ದಾರೆ, ಸ್ಪಂದನ ಅವ್ರ ಫ್ಯಾಮಿಲಿ ಇದೆ, ನಮ್ಮ ಅತ್ತೆ ಮಾವ ಇದ್ದಾರೆ, ನನ್ನ ಮಗ ಇದ್ದಾನೆ, ಅಷ್ಟು ಜನ ಇದ್ದಾರೆ. ಬಟ್ ಕಮೆಂಟ್ ಮಾಡೋರಿಗೆ ಇಷ್ಟೆಲ್ಲ ಯೋಚನೆ ಮಾಡೋ ಟೈಮ್ ಇದೆಯಾ? ಅಥವಾ ಕಂಟೆಂಟ್ ಹಾಕೋವನಿಗೆ ಇಷ್ಟೆಲ್ಲ ಯೋಚನೆ ಮಾಡೋ ಒಂದು ಪ್ರಬುದ್ಧತೆ ಇದೆಯಾ? ಇಲ್ಲ. ಸೊ ನಾನು ರಿಯಾಕ್ಟ್ ಮಾಡಿದ್ರೆ ತಾನೇ ಅದಕ್ಕೆ ನಾನು ಇನ್ನೂ ಎಣ್ಣೆ ಹಾಕಿದಾಗೆ. ಹೌದು ಹೌದು, ನಾನು ರಿಯಾಕ್ಟೇ ಮಾಡಲ್ಲ, ಅದು ನಂದಲ್ಲ. ಆ ರೀತಿಯ ಕಮೆಂಟ್ ನೋಡಿದಾಗ ಹೆಂಗನ್ಸುತ್ತೆ ಸರ್ ನಿಮ್ಮ ಮನಸ್ಸಿಗೆಲ್ಲ? ಅಷ್ಟೇ ಫಸ್ಟ್ ನೋಡಿದಾಗ ಇಲ್ಲಿ ಹೇಳಬಾರ್ದು ಆ ಥರ ಮಾತುಗಳು ಬರುತ್ತೆ, ನಿಜ. ಈ ಥರ ಹಾಕೋದಕ್ಕೆ ಈ ವ್ಯಕ್ತಿ ಯಾರು? ಹೌದು, ನನಗೂ ಈ ವ್ಯಕ್ತಿಗೂ ಏನಾಗಬೇಕು? ಅಷ್ಟು ಜನ, ಒಂದು 1500 ಕಮೆಂಟ್ಸ್ ಇರುತ್ತೆ, ಅದರಲ್ಲಿ 1498 ಕಮೆಂಟು ತುಂಬ ಚೆನ್ನಾಗಿರುತ್ತೆ. ಅಂದರೆ ಭಾಳ ಪ್ರೀತಿಯಿಂದ, ಅಥವಾ ನಿನಗೆ ಒಳ್ಳೇದು ಮಾಡೋಕ್ಕಾಗಲ್ವಾ, ಬೇಡ, ಕೆಟ್ಟದ್ದು ಮಾಡಬೇಡ, ಆ ಥರ ಇರುತ್ತೆ ಕಮೆಂಟ್ಸ್. ಇನ್ನು 2 ಮಾತ್ರ ಅವ್ರಿಗೆ ಅಟೆನ್ಷನ್ ಬೇಕಾಗಿರುತ್ತೆ. ಆಯಿತು ಬಿಡಪ್ಪ, ಎಷ್ಟು ಓವರ್ ಆ್ಯಕ್ಟಿಂಗ್ ಮಾಡ್ತೀಯಾ ಅಂತ ಬರುತ್ತೆ. ನಾನು ನೋಡಿದಾಗ ಇವ್ರ ಬಗ್ಗೆ ಏನು ಹೇಳಬೇಕು ನನಗೆ ಗೊತ್ತಾಗಲ್ಲ. ಅದು ಭಾಳ ಸೂಕ್ಷ್ಮ ಪರಿಸ್ಥಿತಿ ಪ್ರವೀಣ್. ಇವಾಗ ನಾನು ಇದೇನಾಗ್ಬಿಡುತ್ತೆ, ಅದಕ್ಕೆ ನಾನು ಇನ್ನೊಬ್ರಿಗೋಸ್ಕರ ನಾನು ಬದುಕೋದಿಲ್ಲ, ನನಗೋಸ್ಕರ ಬದುಕ್ತೀನಿ ನಾನು ಅಂತ ಹೇಳ್ತೀನಿ. ಈಗ ಬೇರೆಯವರೆಲ್ಲ ಕೇಳಿದಾಗ, ಸರ್ ಪೋಸ್ಟ್ ಹಾಕಿದ್ರು ಇವನು ತುಂಬ ಪೋಸ್ಟ್ ಹಾಕ್ತಾನೆ ಅಂತ ಹೇಳ್ತಾರೆ. ಪೋಸ್ಟ್ ಹಾಕ್ತೇ ಹೋದ್ರು, ಮರ್ತ್ಬಿಟ್ಟ ಇವನು, ಜೀವನ ಮುಂದಕ್ಕೆ ತಗೊಂಡೋಗ್ಬಿಟ್ಟ ಅಂತ ಹೇಳ್ತಾರೆ. ಸೊ ಹಂಗಾಗಿ ಅವರ ಮನಸ್ಥಿತಿ ಬಗ್ಗೆ ನಾನು ಯೋಚನೆ ಮಾಡಿ ನನ್ನ ಎನರ್ಜಿ ನಾನು ಹಾಳು ಮಾಡ್ಕೊಳ್ಳೋದಿಲ್ಲ, ನನ್ನ ಮನಸ್ಸಿನ ನೆಮ್ಮದಿನ ನಾನು ಹಾಳು ಮಾಡ್ಕೊಳ್ಳೋದಿಲ್ಲ. ಇವಾಗ ನಿಮಗೆ ಗೊತ್ತು, ಹೌದು, ನನ್ನ ಸ್ನೇಹಿತರಿಗೆ ಗೊತ್ತು, ನನ್ನ ಆಡಿಯನ್ಸಿಗೆ ಗೊತ್ತು, ನನ್ನ ಇಷ್ಟಪಡುವಂಥ ಮನಸ್ಸುಗಳಿಗೆ ಗೊತ್ತು. ಇವಾಗ ನಾನು ಪೋಸ್ಟ್ ಹಾಕಲಿಲ್ಲ ಅಂದರೆ ನನ್ನ ಕೇಳ್ತೀನಿ, ನೀವು ಯಾಕೆ ಪೋಸ್ಟ್ ಹಾಕಲಿಲ್ಲ ಪ್ರತಿ ತಿಂಗಳು 6ನೇ ತಾರೀಕು? ಯಾಕಂದರೆ ಅದ್ರಲ್ಲಿ ನಾನು ಏನೋ ಒಂದು ಸ್ಪಂದನ ಬಗ್ಗೆ ಯಾವುದೋ ಒಂದು ಒಳ್ಳೆಯ ವಿಚಾರ ಹೇಳಿರ್ತೀನಿ. ಅದನ್ನು ನೋಡಿ ಬಹಳ ಜನ ನನ್ನ ಹಾಗೆ ನೋವು ಅನುಭವಿಸ್ತಿರೋರಿಗೆ ಎಲ್ಲೋ ಒಂದು ಕಡೆ ಒಂದು ಸ್ಫೂರ್ತಿಯಾಗಿದೆ. ಇಷ್ಟೇ ಅಲ್ಲ, ನಾವು ಅದ್ರ ಬಗ್ಗೆ ನೋವು ಪಟ್ಕೊಳ್ಳೋದಕ್ಕಿಂತ ಅದನ್ನು ನಮ್ಮ ಜೀವನ ಜೊತೆ ತೊಗೊಂಡು ನಾವು ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು, ನೋವನ್ನು ಪಾಸಿಟಿವಿಟಿ ಕನ್ವರ್ಟ್ ಮಾಡ್ಕೋಬೇಕು ಅಂತ ಹೇಳೋರು ಜನ ಅಂತ ಇಲ್ಲ. ನನಗೆ ಅಷ್ಟು ಸಾಕು, ನನಗೆ ಅದೇ ಆಶೀರ್ವಾದ.